ನಾನು ಉತ್ತರ ಕೊಡ್ತೀನಿ ಸರ್. ಇವ್ರು ಹೇಳ್ತಿದ್ದಾರಲ್ಲ ಮೂರ್ತಿ ಪೂಜೆ ಬಗ್ಗೆ ಆಗಿರ್ಬೋದು ಅಥವಾ ಇನ್ನೊಂದ್ರ ಬಗ್ಗೆ ಆಗಿರ್ಬೋದು. ಸರ್, ನಮಗೆ ಕ್ಲಿಯರಾಗಿ ಜಾಮಿಯಾ ಮಸೀದಿಯ ಮಕ್ಫುಲ್ ಇಮ್ರಾನ್ ಹೇಳಿಕೆ ಕೊಟ್ಟಿದ್ದಾರೆ. ಬಾನು ಮುಷ್ತಾಕ್ ಅವರು ದೇವಿ ಪೂಜೆ ಮಾಡಿದ್ರೆ ಪತ್ವ ಹೊಡಿಸ್ತೀವಿ ಅಂತ ಹೇಳಿದ್ದಾರೆ. ಒಂದ್ ನಿಮಿಷ ಇರಿ, ನೀವಿನ್ನು ವೆಲ್ಕಮ್ ಆಗಿಲ್ಲ. ಒಂದ್ ನಿಮಿಷ ಇರಿ, ನೀನು ವೆಲ್ಕಮ್ ಬಂದಿಲ್ಲ, ವೆಲ್ಕಮ್ ಆಗಿಲ್ಲ ಈ ಕಾರ್ಯಕ್ರಮಕ್ಕೆ, ನೀವು ವೆಲ್ಕಮ್ ಆಗಿಲ್ಲ. ಅಲ್ಲ ಒಂದ್ ನಿಮಿಷ ಇರಿ, ಲೆಟ್ ಮಿ ಟಾಕ್. ಎಲ್ಲವನ್ನು ನೀವು ಓವರ್ಟೇಕ್ ಮಾಡಕ್ ಹೋಗ್ಬೇಡಿ. ಮತ್ತೆ ಸರ್ ಒಂದ್ ನಿಮಿಷ, ಮತ್ತೆ ಒಂದ್ ನಿಮಿಷ. ಆಮೇಲೆ ಇನ್ನೊಂದು ಸರ್, ಇವರು ಸಿದ್ದರಾಮಯ್ಯನವ್ರದ್ದು ಒಂದು ಸೆಕ್ಯುಲರ್ ವಾದ ಬಗ್ಗೆ ಹೇಳ್ತಾ ಇದ್ದಾರೆ. ಏನ್ ಸ್ವಾಮಿ ಸೆಕ್ಯುಲರ್ ವಾದ ನಿಮ್ದು? ಮೀನಿನ ಮಾಂಸ ತಿಂದು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತಕ್ಕಂಥದ್ದು ಸೆಕ್ಯುಲರ್ ವಾದನ ನಿಮ್ದು? ಆಮೇಲೆ ನಾನು ಕುಂಕುಮ ಇಡಲ್ಲ ಏನಿವಾಗ ಅಂತ ಕುಂಕುಮ ಮಾಡಿಸೋದು ಇವ್ರು ಸೆಕ್ಯುಲರ್ ವಾದನ? ನಾನು ದನದ ಮಾಂಸ ತಿಂತೀನಿ ಏನಿವಾಗ ಅನ್ನತಕ್ಕಂಥದ್ದು ಸೆಕ್ಯುಲರ್ ವಾದನ? ಕೇಳ್ತೀನಿ. ಮೈಸೂರು ರಾಜವಂಶಸ್ಥರ ಹಿಸ್ಟರಿ ಸೆಕ್ಯುಲರ್ ಅಂದ್ರೆ ತಿಂದು ಬೇರೆ ಶ್ರದ್ಧಾ ಕೇಂದ್ರಕ್ಕೆ ಹೋಗ್ತೀನಿ ಅಂತ ತಾಕತ್ತಿದ್ರೆ ದಿಲೀಪ್ ಅವರೇ ಮೈಸೂರು ದಿಲೀಪ್ ಅವರೇ ನಾನು ಹಿಂದೂ ಒಂದ್ ನಿಮಿಷ ಸರ್, ನಿಮ್ಗೊಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ. ಮೈಸೂರು ರಾಜಮನೆತನದ ಹಿಸ್ಟ್ರಿ ನೋಡೋದಾದ್ರೆ ಮುಸ್ಲಿಮರು ಇಲ್ಲದೆ ದಸರಾ ನಡೆದಿದ್ದೇ ಇಲ್ಲ. ಯಾಕೆ ಹೇಳ್ತೀನಿ? ಆನೆ ಸಾಕೋದ್ರಿಂದ ಹಿಡಿದು ಆನೆಯನ್ನ ಟ್ರೈನ್ ಮಾಡೋದ್ರಿಂದ ಹಿಡಿದು ದಸರಾ ಲೈಟಿಂಗ್ಸ್ ಇರಬಹುದು, ಎಲ್ಲದರಲ್ಲೂ ಮುಸ್ಲಿಮರ ಭಾಗಿತ್ವ ಇದೆ. ನೀವು ಹೇಗೆ ಅದನ್ನ ಅಲ್ಲಗೆಳಿತೀರಾ ಅಂತ? ಸರ್, ರಂಜಾನ್ ಹಬ್ಬ ಇದ್ದಾಗ, ಬಕ್ರೀದ್ ಹಬ್ಬ ಇದ್ದಾಗ ಅವರಿಗೆ ಸಹಾಯ ಮಾಡ್ತಾರೆ. ಅಂದರೆ ಹಿಂದೂ ಸಮುದಾಯನೂ ಸಹ ಅವರಿಗೆ ಲೈಟಿಂಗ್ಸ್ ಹಾಕ್ಸೋದು, ಮತ್ತೊಂದು ಹಾಕೋದು, ಅವ್ರಿಗೆ ಏನಪ್ಪ ಒಂದು ಕುರಿಗಳನ್ನ ಮಾರೋದು, ಇದೆಲ್ಲ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ರಂಜಾನ್ ಹಬ್ಬವನ್ನ ಆಗಿರ್ಬೋದು, ಬಕ್ರೀದ್ ಹಬ್ಬ ಆಗಿರ್ಬೋದು, ಬಕ್ರೀದ್ ಹಬ್ಬ ಆಗಿರ್ಬೋದು ಹಿಂದೂಗಳು ಅಲೋ ಮಾಡಿದ್ರಲ್ಲ. ಒಂದ್ ನಿಮಿಷ. ಆಮೇಲೆ ಈಗ ದಸರಾ ಹಬ್ಬಕ್ಕೆ ಈಗ ಮುಸಲ್ಮಾನರು ಸಪೋರ್ಟ್ ಮಾಡ್ತಾ ಇದ್ರು. ಮನೆ ಸಾಕ್ಲಿಕ್ಕೆ ಆಗಿರ್ಬೋದು, ಅಂಬಾರಿ ಓರ್ಲಿಕ್ಕೆ ಆಗಿರ್ಬೋದು ಸಪೋರ್ಟ್ ಮಾಡ್ತಿದ್ರು. ಹಂಗಂತ ಹೋಗ್ತೀನಿ. ಒಂದ್ ನಿಮಿಷ ಕ್ಲಿಯರ್ ಮಾಡ್ತೀನಿ ನಾನು. ಆದ್ರೆ ಅದೇ ಮುಸಲ್ಮಾನರು ಚಾಮುಂಡೇಶ್ವರಿಯ ವಿಗ್ರಹಾಧಾರದನ್ನ ಒಪ್ತಾರೆ ಅಂತ ಅಲ್ಲ, ಒಪ್ತಾರೆ ಅಂತಲ್ಲ. ನಮಗ್ ಬೇಕಾಗಿರ್ತಕ್ಕಂಥದ್ದು ಬಾನು ಮುಷ್ತಾಕ್ ಅವರು ದಯಮಾಡಿ ನೀವ್ ಹೇಳಿದಿರಲ್ವಾ, ಕೇಸರಿ ಕೆಂಪು ಮತ್ತೆ ಹಳದಿಯ ಬಗ್ಗೆ ಮಾತಾಡಿದಿರಲ್ವಾ, ಭುವನೇಶ್ವರಿ ಬಗ್ಗೆ ಮಾತನಾಡಿದಿರಲ್ವಾ, ನೀವು ಕ್ಷಮೆ ಕೇಳಿ. ಫಸ್ಟ್ ಬಾನು ಮುಷ್ತಾಕ್ ಅವರೇ, ನೀವು ವಿಗ್ರಹ ಒಪ್ಪೋದಾದ್ರೆ ವಿ ಅಕ್ಸೆಪ್ಟ್. ನೀವು ಹೇಳಿ ಓಪನ್ ಆಗಿ ವಿಗ್ರಹದಲ್ಲಿ ಒಪ್ತೀವಿ ಅಂತ. ನೀವು ಚಾಮುಂಡೇಶ್ವರಿಗೆ ಬಂದು ಪುಷ್ಪಾರ್ಚನೆ ಮಾಡಬೇಕು, ಮಂಗಳಾರತಿ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಅಂದಾಗ ನಿಮ್ಮ ಧರ್ಮ ಒಪ್ಪುತ್ತಾ? ನಿಮ್ಮ ಧರ್ಮದಲ್ಲೇ ಬಿಡ್ಕೊಳ್ಳಲ್ಲ ಮಸೀದಿ ಒಳಗಡೆ. ಅಬ್ದುಲ್ ರಜಾಕ್ ಅವರೇನ್ ಹೇಳ್ತಾರೆ? ಅಂಬಾರಿ ಕಟ್ಟಿದ ನಂತರ ಪುರೋಹಿತರು, ಅರಮನೆಯ ಪುರೋಹಿತರು ಪೂಜೆ ಮಾಡಿದ ನಂತರ ವಿಜಯದಶಮಿ ದಿನ ಆನೆಗಳು ಎಲ್ಲಿಗೆ ಬರ್ತವೆ? ಶಾ ಇಮಾಮ್ ವಲಿ ದರ್ಗಾಗೆ ಬರ್ತವೆ. ಯಾಕೆ ಬರ್ತೀರಾ ನೀವು? ನಿಮ್ಮ ಧಾರ್ಮಿಕ ಹಬ್ಬ ಇದ್ರೆ ನಾನು ಕೆಲಸದ ಬಗ್ಗೆ ಹೇಳ್ತಾ ಇರ್ತಕ್ಕಂಥ. ಇಲ್ಲ ಕೆಲಸ ಅಲ್ಲ, ಹಬ್ಬದ ಬಗ್ಗೆ ಮಾತಾಡ್ತಿರೋದು ನಾವು. There is a lot of difference between what is the culture and difference? work. No, what work? Lot of difference between I'm talking culture and about work. your religion. ನಿಮ್ಮ ಧರ್ಮ, ನಿಮ್ಮ ಧರ್ಮ. ಇವಾಗ ನೀವು ಏನು ಹೇಳ್ತಿದ್ದೀರಾ? ಇವಾಗ ಬಿಜೆಪಿನವರ ವಾದ ಏನು? ಬಿಜೆಪಿನವರ ವಾದ ಏನು? ಧಾರ್ಮಿಕ ಹಬ್ಬ ಆಗಿರೋ ನಮ್ಮ ದರ್ಗಾಗೆ ಯಾಕೆ ಬರ್ತೀರಿ? ನಮ್ಮ ದರ್ಗಾಗೆ ಬರ್ಬಿಟ್ಟು ದೈವಿಕ ಆಶೀರ್ವಾದ ತಗೊಳ್ಳಲ್ವಾ? ಯಾಕೆ ತಗೋತೀರಿ? ಧಾರ್ಮಿಕ ಹಬ್ಬ ಹೆಂಗಾಯ್ತು? ಧಾರ್ಮಿಕ ಹಬ್ಬ ಆಯ್ತು. ಹಿಂದೂಗಳನ್ನ ಆಹ್ವಾನಿಸಿಲ್ವಾ? 2013 ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಬರ್ಗೂರು ರಾಮಚಂದ್ರಪ್ಪ ಈಸ್ ಅ ಪ್ರಾಪರ್ ಹಿಂದೂ, ಅವರನ್ನ ಆಹ್ವಾನಿಸಿದ್ರು, ಅವರು ಉದ್ಘಾಟನೆ ಮಾಡಿದ್ರು. ಹಾಗೆ ಅವ್ರು ಪುಷ್ಪಾರ್ಚನೆ ಮಾಡಿದ್ರ, ಮಂಗಳಾರತಿ ಮಾಡಿದ್ರ? ಬಿಜೆಪಿನವ್ರು ಆಹ್ವಾನಿಸಲ್ವಾಪ ಒಬ್ಬ ಹಿಂದೂಗೆ? ಅವರೇ ಮಾಡಿಲ್ಲ, ಅಲ್ಲಿ ಯಾವ ಪೂಜೆನೂ ಮಾಡಿಲ್ಲ. ಅಬ್ದುಲ್ ರಜಾಕ್ ಅವರೇ, ಮಿನಿಮಮ್ ನಿಮ್ಗೆ ಗೊತ್ತಿರುತ್ತೆ, ಮಾಹಿತಿ ಇರುತ್ತೆ, ದಸರಾ ಉದ್ಘಾಟನೆ ಅಂತ ಹೇಳಿದ್ರೆ ನಮ್ಮ ವೈದಿಕ ಪರಂಪರೆಯ ಆಚರಣೆಗಳನ್ನ ಮಾಡೇ ಮಾಡ್ತಾರೆ. ಆದರೆ ಗಿರೀಶ್ ಕಾರ್ನಾಡ್ ಮಾಡಿಲ್ಲ, ಗಿರೀಶ್ ಕಾರ್ನಾಡ್ ಮಾಡಿಲ್ಲ, ಬರ್ಗೂರ್ ರಾಮಚಂದ್ರಪ್ಪನವ್ರು ಮಾಡಿಲ್ಲ. ಇವಾಗ ಬಾನು ಮುಷ್ತಾಕ್ ಅವ್ರು ಮಾಡ್ಲೇಬೇಕು ಅಂತ ಅಭ್ಯಂತರ. ಉದ್ಘಾಟನೆ ನಿಮ್ ಪ್ರಕಾರ
ಜನರಲಿ ಅವ್ರಿಗೋಸ್ಕರ ಕೊಡ್ತಿರೋ ಒಂದು ಸನ್ಮಾನ ಚೀಫ್ ಗೆಸ್ಟ್ ಅವರು ಅಷ್ಟೇ ಉದ್ಘಾಟನೆನಾ? ಅಷ್ಟೇ. ಅಲ್ಲಿ ಚಾಮುಂಡೇಶ್ವರಿ ಏನೇನು ದೀಪ ಹಚ್ಚೋದು? ಅದೆಲ್ಲ ಸಿದ್ದರಾಮಯ್ಯ ಅವ್ರು ಮಾಡ್ತಾರೆ, ಮುಖ್ಯಮಂತ್ರಿ ಇರೋದು ಅಲ್ಲ, ಯಾಕೆ? ದೀಪ ಹಚ್ಚೋದೇ ಮಾಡ್ತಾರೆ. ಉದ್ಘಾಟನೆ. ದಸರಾ ನಿಮ್ಮ ಧರ್ಮದಲ್ಲಿ ದೀಪ ಹೌದು. ಹಚ್ಚೋದು ಒಪ್ತಾರಾ? ಹಂಗಲ್ಲ, ದೀಪ ಹಚ್ಚೋದ್ರಲ್ಲಿ ಏನಿದೆ? ತಾಯಿ ಚಾಮುಂಡೇಶ್ವರಿ ಅಂದ್ಕೊಂಡು ತಾಯಿ ತಿಳ್ಕೊಳಕ್ಕೇನು ಸಂಬಂಧ ಬೇಕಾ? ಇವಾಗ ಗೋಮಾತೆ ಅಂತಾರೆ, ಸಂಬಂಧ ಇದೆಯಾ? ಸಂಬಂಧ ಏನು ಇದೆಯಾ? ಭಾವನೆ ಇಲ್ಲದೆ ಸುಮ್ನೆ ಅಲ್ಲ, ಮೆಸೇಜ್ ಭಾವನೆ ಅಂತಲ್ಲ, ಒಪ್ತೀರಾ? ಇವ್ರು ಏನ್ ಭಾವನೆ ಇದ್ರು ಏನಂತ. ಇವಾಗ ಗೋಮಾತೆಗೆ ಗೋಮಾತೆ ಅಂತಾರೆ, ಸಂಬಂಧ ಇದೆಯಾ? ಮಾತೆ ಯಾರಿಗೂ ಹೇಳ್ಕೊಳ್ಳಿ ನೀವು. ಇವಾಗ ಕಾವೇರಿಗೂ ತಾಯಿ ಅಂತೀವಿ ನಾವು. ನೀವು ಅಲ್ಲೇ ಹೋಗ್ಬಿಟ್ಟು ಪೂಜೆ ಮಾಡ್ಬಿಡ್ತಾರೆ ತಲಕಾವೇರಿಯಲ್ಲಿ, ಕಾವೇರಿ ಸಂಕ್ರಮಣ ಅಂತ ಹೇಳ್ಕೊಂಡು ನೇರವಾದ ಪ್ರಶ್ನೆ ಅಲ್ಲೇ ಪೂಜೆ ಮಾಡಿ ಬರ್ತಾ ಕೇಳ್ತೀನಿ. ಇದೆ. ನಿಮ್ಮ ಸಮುದಾಯದ ಒಂದು ವೈಭವೋಪೇತ ಆಚರಣೆಗೆ ಇದೇ ರಾಜ್ಯ ಕಾಂಗ್ರೆಸ್ ಸರ್ಕಾರವೋ ಯಾವ್ದಾದ್ರು ಸರ್ಕಾರ ಇಫ್ ಇನ್ ಕೇಸ್ ಅವಕಾಶವಿದ್ದರೆ ಯಾರು ಒಬ್ಬ ಹಿಂದೂನ ಉದ್ಘಾಟಕರಾಗಿ ಕರೆದ್ರೆ ತಾವು ಒಪ್ತೀರಾ? ನಮ್ಮ ಪ್ರತಿಯೊಂದು ಹಬ್ಬದಲ್ಲಿ ಮುಖ್ಯಮಂತ್ರಿಗಳಾಗಿರಲಿ, ಬಿಜೆಪಿ ಲೀಡರ್ಗಳಾಗಿರಲಿ, JDS ಲೀಡರ್ಗಳಾಗಿರಲಿ, ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಈದ್ಗಾ ಮೈದಾನಕ್ಕೆ ಬರ್ತಾರೆ, ನಾವು ನಮಾಜ್ ಮಾಡ್ತೀವಿ. ಇವಾಗ ನಮ್ಮ ಪ್ರೋಗ್ರಾಮಿಗೆ ನೀವು ಬಂದರೆ ನೀವು ನಮಾಜ್ ಮಾಡಲೇಬೇಕು ಅಂತ ಅವ್ರ ಮೇಲೆ ನಾವು ಯಾವತ್ತೂ ಹೇರಿಲ್ಲ, ಬಲವಂತ ಮಾಡಿಲ್ಲ. ಬರ್ಬೋದ್ರಿ, ಅದರಲ್ಲಿ ಏನಿದೆ? ನಾನೇನು ಹೇಳ್ತಿರೋದು, ಈ ನಮ್ಮ ರಾಜ್ಯಕ್ಕೆ ಹೆಮ್ಮೆ ತಂದಂಥ ಮಹಿಳೆ, ಕನ್ನಡ ಭಾಷೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವೇದಿಕೆ ಮೇಲೆ ತೊಗೊಂಬಂದು ಇಟ್ಟಿಟ್ಟು ಇವತ್ತು ಯಾವತ್ತಿಗೂ ನೀವು ಎತ್ಕೊಳ್ಳಿ ಬೂಕರ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ಯಾರು ಕೊಟ್ಟಿರೋದು? ಜರ್ಮನ್, ಸ್ಪ್ಯಾನಿಷು, ಫ್ರೆಂಚು, ಅವ್ರಿಗೆ ಸಿಕ್ಕಿರೋದು. ಕನ್ನಡಕ್ಕೆ ಇಲ್ಲ. ದೀಪಾ ಬೆಸ್ಸಿಗೆ ಬೂಕರ್ ಪ್ರಶಸ್ತಿ ಕೊಡೋದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ. ಜಾಸ್ತಿ ಗೊತ್ತಾ? ಬೂಕರ್ ಪ್ರಶಸ್ತಿಗಿಂತ ಮುಂಚೆ ದೀಪಾ ಬಸ್ತಿಗೆ ಯಾವ ಪ್ರಶಸ್ತಿ ಸಿಕ್ತು ಹೇಳಿ ನೀವು. ನಾನೇನು ಕೇಳಿ, ನೀವ್ ಹೇಳಿ. ನನಗೆ ಗೊತ್ತಿಲ್ಲ, ಹೇಳಿ. ನನಗೆ ಗೊತ್ತಿಲ್ಲ. ಬೂಕರ್ ಪ್ರಶಸ್ತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪ್ರಶಸ್ತಿ ಬಗ್ಗೆ ಬೂಕರ್ ಪ್ರಶಸ್ತಿ ಕೊಡೋದೇ ಟ್ರಾನ್ಸ್ಲೇಟರ್ಗೆ. ಟ್ರಾನ್ಸ್ಲೇಟರ್ ಕೊಡ್ತಕ್ಕಂಥದ್ದು. ಒಪ್ಕೊಳ್ರಿ ನಿಮಗೆ. ಲೆಟ್ ಹಿಮ್ ಕಂಪ್ಲೀಟ್. ಬೇರೆ ಯಾರಿಗೆ ಸಿಕ್ಕೈತೆ ಬೂಕರ್ ಪ್ರಶಸ್ತಿ? ದಿಲೀಪ್ ಅವರೇ ಒಂದು ನಿಮಿಷ. ಬೇರೆ ಯಾರಿಗೆ ಸಿಕ್ಕೈತೆ ಬೂಕರ್ ಭಾರತದಲ್ಲಿ ಪ್ರಶಸ್ತಿ? ಸಿಕ್ಕಿಲ್ವಾ ಬೇರೆಯವರಿಗೆ? ಗೊತ್ತಿಲ್ಲಿರೋ ಸ್ವಾಮಿ, ನೋಡಿ. please. ಹೆಮ್ಮೆ ನಮ್ಮ ನಾಡ ಧ್ವಜ. ಸಂತೋಷ್ ಗೀತಾಂಜಲಿ ಅವರು ಸಿಕ್ಕಿದೆ. ಕೇಳಿ ಒಂದು ನಿಮಿಷ. ದಿಲೀಪ್ ಅವರೇ, ಗೀತಾಂಜಲಿ ಅವರು ಸಿಕ್ಕಿದೆ. ಅವರು ಟ್ರಾನ್ಸ್ಲೇಟ್ ಮಾಡಿದ್ರು. ರೇ. ಅವರು ನಮ್ಮ ರಾಜ್ಯದ ಬಗ್ಗೆ ಮಾತಾಡ್ರಿ. ಅರವಿಂದ್ ಅಡಿಗ ಸಿಕ್ತು, ವೈಟ್ ಟೈಗರ್ ಬೂಕರ್ ಸಿಕ್ಕಿತಾ? ಮತ್ತಿನ್ನೇನ್ ಸಿಕ್ಕಿತ್ತು? ಬೂಕರ್ ಸಿಕ್ಕಿತಾ? ಮತ್ತಿನ್ನೇನ್ ಸಿಕ್ಕಿತ್ತು? ಅರವಿಂದ್ ರಜಾಕ್ ಅವರೇ ಅಡಿಗ ಹೇಳಿ. ವೈಟ್ ಟೈಗರ್ ಪುಸ್ತಕಕ್ಕೆ ಏನ್ ಸಿಕ್ತು? ಕರ್ನಾಟಕದಲ್ಲಿ ನಾನು ಮತ್ತಿನ್ನೇನು? ಅರವಿಂದ್ ಅಡಿಗ ಯಾರು? Don't feel like an idiot. Come on. ಏ, ವೈಟ್ ಟೈಗರ್ ಬರ್ದಿದ್ದಕ್ಕೆ ವೈಟ್ ಟೈಗರ್ ರಾಜ್ಯ ಬಗ್ಗೆ ಗೊತ್ತಿಲ್ಲ. ಹಲೋ, ವೈಟ್ ಟೈಗರ್ ಬರ್ದಿದ್ದಕ್ಕೆ ಅರವಿಂದ್ ಅಡಿಗಾಗೆ ಮಿಸ್ಟರ್ ಬೂಕರ್ ಇಡಿಯಟ್, ಪ್ರಶಸ್ತಿ ಮಿಸ್ಟರ್ ಸಿಕ್ಕಿದೆ. ಇಡಿಯಟ್. ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ದಿಲೀಪ್ ಅವರೇ, ಗೊತ್ತಿಲ್ಲ ನಾನು ಮಾತಾಡ್ಬೇಕು. ಕೇಳಿ ಮನುಷ್ಯನಿಗೆ. ತಿಳುವಳಿಕೆ ಇಲ್ದಿರ ನನಗೆ ಮಾತಾಡ್ಬಾರ್ದು. ದೀಪಾ Idiot ಬಸ್ತಿ ಅಂತಂದ್ರೆ ಮಾಡಿರೋ ಡಬಲ್ ಹೇಳಕ್ ಬರ್ತಾರೆ. ಟ್ರಾನ್ಸ್ಲೇಷನ್ಗೆ ಪೆನ್ ಟ್ರಾನ್ಸ್ಲೇಟ್ಸ್ ಅವಾರ್ಡ್ ಇದೇ UK ಅಲ್ಲಿ, ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಪೆನ್ ಟ್ರಾನ್ಸ್ಲೇಟ್ಸ್ ಅವಾರ್ಡ್ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವಾಗ ಇವರು ಟ್ರಾನ್ಸ್ಲೇಷನ್ ಮಾಡ್ತಾರಲ್ಲ, ಅದಕ್ಕೆ ಇಂಟರ್ನ್ಯಾಷನಲ್ ಭಾಳ ಅವಾರ್ಡ್ ಹೆಸರು ಹೇಳ್ತಾರೆ. 60 ವರ್ಷದಿಂದ ಕೊಡ್ತಿರೋದು. ಮಾತಾಡಿಸ್ತೀನಿ, ಮತ್ತೆ 63 ವರ್ಷದಿಂದ ಬೂಕರ್ ಅವಾರ್ಡ್, ಮತ್ತೆ ಮಾತಾಡಿ. ಇಂಟರ್ನ್ಯಾಷನಲ್ ಬೂಕರ್ 20 ವರ್ಷದಿಂದ. ಮತ್ತೆ ಮಾತಾಡಿಸ್ತೀನಿ. ಅವರುಗಳು ಹೇಳ್ತಾ ಇರುವಂತದ್ದು ನಾಡ ಹಬ್ಬ ದಸರಾ ಎಲ್ಲರ ಹಬ್ಬ, ಇದಕ್ಕೆ ಧರ್ಮದ ಬಣ್ಣ ಕಟ್ಟಬೇಡಿ ಅನ್ನುವಂತಹ